ನಮಸ್ಕಾರ ಎಲ್ಲ ವೀಕ್ಷಕ ಬಾಂಧವರಿಗೆ ಪ್ರಜ್ಞಾನಂ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಮಂಗಳವಾರ, ಇವತ್ತು ಕುಜನ ವಾರ. ಆದ ಕಾರಣ ಇವತ್ತು ಕುಜನ ನಕ್ಷತ್ರವಾದ ಚಿತ್ತಾ ನಕ್ಷತ್ರದ ಬಗ್ಗೆ ಮಾತಾಡ್ತೇನೆ. ನೋಡಿ, 3 ಕುಜನ ನಕ್ಷತ್ರಗಳಿರುತ್ತವೆ. ಒಂದು ಮೃಗಶಿರ, ಚಿತ್ತ ಮತ್ತೆ ಧನಿಷ್ಠ. ಈ 3 ನಕ್ಷತ್ರಗಳು 2 ರಾಶಿಗೆ ವಿಸ್ತರಣೆ ಆಗಿರುತ್ತವೆ, ಅಂದ್ರೆ ಸ್ಪ್ರೆಡ್ ಆಗಿರುತ್ತೆ. ಈ 3 ಕುಜನ ನಕ್ಷತ್ರದಲ್ಲಿ ಇವತ್ತು ಚಿತ್ತಾ ನಕ್ಷತ್ರದ ಬಗ್ಗೆ ಮಾತಾಡ್ತೇನೆ. ಈ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಗೆ 2 ಪಾದ ಬರುತ್ತೆ, ತುಲಾ ರಾಶಿಗೆ 2 ಪಾದ ಬರುತ್ತೆ. ಯಾವುದೇ ನಕ್ಷತ್ರಕ್ಕೂ 4 ಪಾದಗಳು ಅಥವಾ ಚರಣಗಳಿರುತ್ತವೆ. ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ಅಥವಾ ಅಲ್ಲ, ಇನ್ ಜನರಲ್ ಚಿತ್ತಾ ನಕ್ಷತ್ರ ಕುಜನ ನಕ್ಷತ್ರ. ಇದು ಅಗ್ನಿ ತತ್ವ ಹೆಚ್ಚು ಇರುವ ನಕ್ಷತ್ರ. ಅದರಲ್ಲೂ ಮಧ್ಯಾಗ್ನಿ, ಇವರ ಆಲೋಚಕ ಪಿತ್ತ. 5 ತರಾವರಿಯ ಪಿತ್ತ ಇರುತ್ತೆ. ಆಲೋಚಕ ಪಿತ್ತ ಬಹಳ ಸಮತೋಲನದಲ್ಲಿ ಇರುವ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಕುಜಗ್ರಹನ ನಕ್ಷತ್ರ, ಅಂದ್ರೆ ಕುಜ ಅಂದ್ರೆ ಮಂಗಳ. ಆದ ಕಾರಣ ಇವರ ಎಡಭಾಗದ ಮಸ್ತಿಷ್ಕ ಅತ್ಯಂತ ಸಮತೋಲನದಲ್ಲಿ ಪ್ರಬಲವಾಗಿ ಕೆಲಸ ಮಾಡ್ತದೆ. ಆದ ಕಾರಣ ಇವರ ಮಾತು ಬಾಣ ಹೊಡೆದಂಗೆ, ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪೀಪಲ್. ಈ ನಕ್ಷತ್ರ ಯಾವುದೇ ಋಣಬಾಧೆ ಇರದ ನಕ್ಷತ್ರ. ಹಾಗೆಯೇ ವೀಕ್ಷಕರೇ, ಇಲ್ಲಿ ಏನನ್ನು ಇಟ್ಟಿದ್ದೀನಿ ನೋಡಿ, ದೇವೇಂದ್ರನ ಸ್ಟ್ಯಾಚ್ಯೂ ಇಟ್ಟಿದ್ದೀನಿ ಅಲ್ವಾ, ವಿಗ್ರಹ ಇಟ್ಟಿದ್ದೀನಿ. ಈ ಚಿತ್ತಾ ನಕ್ಷತ್ರ ದೇವೇಂದ್ರನ ನಕ್ಷತ್ರ. ಓಕೆ, ಆದ ಕಾರಣ ಈ ಚಿತ್ತಾ ನಕ್ಷತ್ರದವರು ಬಹಳ ಬಹಳ ನೀಟ್ ಫೆಲೋಸ್. ಈಗ ನಾವು ಕ್ಲೀನ್ ಅಂಡ್ ನೀಟ್ ಅಂತೀವಲ್ಲ, ದೇ ಆರ್ ವೆರಿ ನೀಟ್ ಪೀಪಲ್. ತುಂಬಾ ನೀಟು. ಅವರ ಬಟ್ಟೆ ಆಗಲಿ, ಒಂದು ತಲೆಯನ್ನು ಬಾಚುವ ಶೈಲಿ ಆಗಲಿ, ಅವರ ಮಾತಾಗಲಿ, ಅವರ ಒಂದು ಟಿವಿ ಆಗಲಿ, ವೆರಿ ನೀಟ್ ಪೀಪಲ್, ವೆರಿ ಫ್ರ್ಯಾಂಕ್ ಪೀಪಲ್. ಒಳಗಡೆ ಕಲ್ಮಶ ಇರೋದಿಲ್ಲ. ಈ ಚಿತ್ತಾ ನಕ್ಷತ್ರ 2 ಪಾದ ಬುಧನ ರಾಶಿಗೆ ಅಂದ್ರೆ ಕನ್ಯಾ ರಾಶಿಗೆ ಬರುತ್ತೆ. ಆದ ಕಾರಣ ಇವರ ಅವಲೋಕನ ಶಕ್ತಿ ಹಾಗೆಯೇ ಮಾತಿನ ವೈಖರಿ ಅತ್ಯಂತ ನೇರ. ಆದ ಕಾರಣ ಈ ನಕ್ಷತ್ರದಲ್ಲಿ ಹೆಚ್ಚಿನ ಅಡ್ವೊಕೇಟ್ಸ್, ವಕೀಲರು ಅಂತ ನಾವೇನ್ ಕರಿತೇವಲ್ಲ, ಅವರ ಒಂದು ಜನ್ಮ ಈ ಚಿತ್ತಾ ಮತ್ತೆ ಕನ್ಯಾ ರಾಶಿಯಲ್ಲಿ ಇರ್ತದೆ. ಬಿಕಾಸ್ ಬುಧ ಈಸ್ ಅನಾಲಿಸಿಸ್. ಬುಧನ ಸ್ವಭಾವ ಏನು? ಅವಲೋಕನ ಶಕ್ತಿ. ಕುಜ ಸ್ಟ್ರೇಟ್ ಫಾರ್ವರ್ಡ್, ನೇರ ನುಡಿ. ಬುಧ ಕುಜರ ಸಂಯೋಗ. ಹಾಗೆಯೇ ಈ ಕನ್ಯಾ ರಾಶಿಯ ಚಿತ್ತಾ ನಕ್ಷತ್ರದವರಿಗೆ ಈ ಗ್ರಹಗತಿ ಸರಿಯಾಗಿರ್ಲಿಲ್ಲ ಅಂದ್ರೆ ಇವರಿಗೆ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ, ಮತ್ತೆ ರಕ್ತಕ್ಕೆ ಸಂಬಂಧಪಟ್ಟ ರೋಗಗಳು ಬರುವ ಸಾಧ್ಯತೆ ಇರ್ತದೆ. ಕುಜ ಮತ್ತೆ ಬುಧನ 2 ದೋಷ ಇದ್ರೆ ರಕ್ತದಲ್ಲಿ ಟಾಕ್ಸಿನ್ ಲೆವೆಲ್, ವಿಷಕಾರಿ ಪದಾರ್ಥಗಳ ಒಂದು ಉತ್ಪತ್ತಿ ಹೆಚ್ಚಾಗಿರುತ್ತೆ. ಮತ್ತೆ ಅಗ್ನಿ ಅಂಶ ಹೆಚ್ಚಿರುವ ಕಾರಣ, ಕುಜ ಈಸ್ ಅಗ್ನಿ, ಚೆನ್ನಾಗಿ ಊಟ ಮಾಡ್ತಾರೆ. ಅವರ ಬೇಸಲ್ ಮೆಟಬಾಲಿಕ್ ರೇಟ್, ಚಯಾಪಚಯ ಕ್ರಿಯೆಗೆ ಸಂಬಂಧಪಟ್ಟ ಆ ಒಂದು ಮೆಟಬಾಲಿಕ್ ಟ್ರೆಂಡ್ಸ್ ಏನಿರುತ್ತೆ ಅತ್ಯಂತ ಉತ್ಕರ್ಷದಲ್ಲಿ ಇರ್ತದೆ. ಇದು ಋಣಾತ್ಮಕವಾಗಿದ್ರೆ ಅಂದ್ರೆ ನೆಗೆಟಿವ್ ಆಗಿದ್ರೆ ಇವರಿಗೆ ಅಲರ್ಜಿ, ಕೆರೆತ, ಮೈಯೆಲ್ಲ ಕೆರೆತ ಬರೋದು, ಚರ್ಮಕ್ಕೆ ಸಂಬಂಧಪಟ್ಟ ಒಂದು ಪಿತ್ತ ಅಂತ ನಾವು ಕರಿತೇವೆ. ಅಯ್ಯೋ ಪಿತ್ತ ಆಗಿದೆ, ಮೈಯೆಲ್ಲ ಕೆರೆತ ಬರ್ತಾ ಇದೆ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ತೊಂದರೆ. ಮತ್ತೆ ಹೈಪರ್ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಲ್ಲ, ಹೈಪರ್ ಅಸಿಡಿಟಿ ಬರುವ ಸಾಧ್ಯತೆ ಇರ್ತದೆ. ಅಸಿಡಿಟಿಗೂ ಗ್ಯಾಸ್ಟ್ರೈಟಿಸ್ಗೂ ವ್ಯತ್ಯಾಸ ಉಂಟು. ನಾನು ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಆದ ಕಾರಣ ಇದನ್ನ ಇವರು ಜಾಗ್ರತೆ ಮಾಡಬೇಕು. ಹೆಚ್ಚಿನ ತುಂಬಾ ಸ್ಟ್ರಾಂಗ್ ಫುಡ್ಸ್ ಬೇಕು. ಈಗ ನೋಡಿ, ಹಸ್ತ ನಕ್ಷತ್ರಕ್ಕಾಗ್ಲಿ ಮತ್ತೆ ಮೂಲ ನಕ್ಷತ್ರಕ್ಕೆ ಸ್ವಲ್ಪ, ಅದರಲ್ಲೂ ಮೂಲ ನಕ್ಷತ್ರಕ್ಕೆ ಸಮತೋಲನ ಆಹಾರ ಬೇಕು ಅಂತ ಹೇಳಿದೆ. ಇವರಿಗೆ ಸ್ವಲ್ಪ ಪಂಜೆಂಟ್ ಫುಡ್ಸ್ ಹೆಚ್ಚು ತಗೋತಾರೆ, ಹೆಚ್ಚು ಮಸಾಲೆಯುಕ್ತ ಸ್ಪೈಸಿ ಅಂಡ್ ಪಂಜೆಂಟ್ ಫುಡ್ಸ್ ಇವರು ಇಷ್ಟಪಡ್ತಾರೆ. ಯಾಕೆ ಅಂದ್ರೆ ಕುಜನ ನಕ್ಷತ್ರ. ಯಾಕೆಂದ್ರೆ ಇವರ ದೇಹದ ಒಂದು
ಉಷ್ಣತಾ ಮಟ್ಟ ಹೆಚ್ಚಿರ್ತದೆ. ಅದೇ ಹಸ್ತ ನಕ್ಷತ್ರಕ್ಕೆ ಸ್ವಲ್ಪ ಕಡಿಮೆ ಇರ್ತದೆ. ಹೀಗೆ ಒಂದೊಂದು ನಕ್ಷತ್ರಕ್ಕೂ ಬೇಸಲ್ ಮೆಟಬಾಲಿಕ್ ರೇಟ್ ಏರುಪೇರಿದ್ದಾಗ ನಮ್ಮ ದೇಹದ ಒಂದು ಉಷ್ಣತಾ ಮಟ್ಟ ಏರುಪೇರಿರ್ತದೆ. ಒಂದು ಬಾಡಿ ಟೆಂಪರೇಚರ್ ಅಂತ ನಾವೇನ್ ಕರಿತೇವೆ. ಇವರಿಗೆ ಉಷ್ಣ ದೇಹ ಧರ್ಮ. ಆದ ಕಾರಣ ಆಹಾರದಲ್ಲಿ ಸಂಹಿತೆ ತುಂಬ ಬೇಕು. ಅತ್ಯಂತ ಮಸಾಲಯುಕ್ತ ಉಷ್ಣ ಪದಾರ್ಥಗಳನ್ನ ಸೇವಿಸಬೇಡಿ. ಸೇವಿಸಿದ್ರೆ ದೇಹದಲ್ಲಿ ವಿಷಕಾರಿ ಪದಾರ್ಥಗಳ ಮಟ್ಟ ಹೆಚ್ಚಾಗಿರುತ್ತೆ. ಆದ ಕಾರಣ ನಿಮಗೆ ಅದು ಆಚೆ ಈಚೆ ಆದಾಗ ಪಿತ್ತದ ತೊಂದರೆ ಅಥವಾ ಸ್ಕಿನ್ ಅಸೋಸಿಯೇಟೆಡ್ ತೊಂದರೆ ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಬರುವ ಸಾಧ್ಯತೆ ಇರ್ತದೆ. ಮತ್ತೆ ಹೆಚ್ಚಿನ ವಿಷಕಾರಿ ಪದಾರ್ಥಗಳು ಉತ್ಪತ್ತಿ ಆಗುವ ಕಾರಣ ನೀವು ಪದೇ ಪದೇ ಡಿಟಾಕ್ಸ್ ರೆಜಿಮ್ ತಗೋಬೇಕು. ದೇಹವನ್ನ ಕ್ಲಿನ್ಸ್ ಮಾಡುವ ಒಂದು ವ್ಯವಸ್ಥೆ ನೀವು ಮಾಡ್ಕೋಬೇಕು. ಅಂದ್ರೆ ವಿರೇಚನ ಪಂಚಕರ್ಮಗಳನ್ನ ತಗೋಬೇಕು. ಒಬ್ಬರಿಗೆ ಒಂದೊಂದು ಇಷ್ಟು ದಿವಸ ಥರಾವರಿ ಇರುತ್ತೆ, ಇವರಿಗೆ ಫ್ರೀಕ್ವೆಂಟ್ ಆಗಿ ಬೇಕು. ಹಾಗೆ ತುಲಾ ರಾಶಿಗೆ ಶುಕ್ರ ಕುಜನ ಸಂಯೋಗ, ಇವರಿಗೆ ಟಾಕ್ಸಿನ್ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಕನ್ಯಾ ರಾಶಿಯವರಿಗೆ ಕಂಪೇರ್ ಮಾಡಿದ್ರೆ. ಇವರು ತುಂಬಾ ಫ್ರಾಂಕ್, ನೇರ ನುಡಿ ಇರೋರಲ್ಲ. ಜನರಲ್ ಆಗಿ ಚಿತ್ತಾಕಿದ್ರೂ ಅದು ಹೆಚ್ಚಿನ ರೀತಿಯಲ್ಲಿ ಕನ್ಯಾ ರಾಶಿಗೆ 2 ಪಾದಕ್ಕೆ ಬರುತ್ತೆ ಚಿತ್ತಾ ನಕ್ಷತ್ರ. ಇದೇ ತುಲಾ ರಾಶಿಯ ಚಿತ್ತಾ ನಕ್ಷತ್ರದವರಿಗೆ ಸ್ವಲ್ಪ ಮಧುರ ನುಡಿ ಇರ್ತದೆ. ಅವರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಇನ್ನೂ ಹೆಚ್ಚಿರುತ್ತೆ. ಮತ್ತೆ ಆಹಾರ ವೈಖರಿ ಸ್ವಲ್ಪ ಕನ್ಯಾ ರಾಶಿಯವರಿಗಿನ ಭಿನ್ನವಾಗಿರುತ್ತೆ. ಇವರಿಗೆ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಕರಿತೇವೆ. ಕೇಳಿದ್ರೆ ಗಾಟು, ರುಮಟಾಯ್ಡ್ ಅರ್ಥರೈಟಿಸ್, ಇದಕ್ಕೆ ಸಂಬಂಧಪಟ್ಟ ಒಂದು ವಂಶವಾಹಿನಿಗಳು ಒಂದು ಉತ್ತೇಜನ ಆಗುವ ಸಾಧ್ಯತೆ ಇರ್ತದೆ. ಆದ ಕಾರಣ ಇವರು ಶುಕ್ರ ಬೀಜ ಮಂತ್ರ ಮಾಡಬೇಕು. ಅದೇ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರು ರವಿ ಬೀಜ ಮಂತ್ರ, ನಂತರ ಕುಜ ಬೀಜ ಮಂತ್ರ ಮಾಡಬೇಕು. ಇವರು ಸಮಾನ ಮುದ್ರ ಮಾಡಬೇಕು. ಸಮಾನ ಮುದ್ರ ಪಿತ್ತ ದೋಷವನ್ನ ಕಡಿಮೆ ಮಾಡ್ತದೆ. ಹಾಗೆಯೇ ಚಿತ್ತಾ ನಕ್ಷತ್ರ ತುಲಾ ರಾಶಿಯವರು ಸಮಾನ ಮುದ್ರದ ಜೊತೆಗೆ ವರುಣ ಮುದ್ರ ಮಾಡಬೇಕು. ಯಾಕೆಂದ್ರೆ ಇವರಿಗೆ ಭಾವೋದ್ವೇಗ ಜಾಸ್ತಿ. ಅದೇ ಕನ್ಯಾ ರಾಶಿಯವರಿಗೆ ಎಮೋಷನಲ್ ಐಕ್ಯೂ ಅಂತ ಏನ್ ಕರಿತೇವೆ, ಭಾವನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಬುದ್ಧಿಮತ್ತೆ ತುಂಬಾ ಚೆನ್ನಾಗಿರುತ್ತೆ. ಅದೇ ತುಲಾ ರಾಶಿಯವರಿಗೆ ಕಡಿಮೆ ಇರ್ತದೆ. ದಟ್ಸ್ ವೈ ತುಲಾ ರಾಶಿಯವರು ಸಾಫ್ಟ್ ಆಗಿ ಮಾತಾಡಿದ್ರು ಕನ್ಯಾ ರಾಶಿಯವರಿಗಿನ್ನ ಭಾವನಾತ್ಮಕವಾಗಿ ಸಬಲರು ಇರೋದಿಲ್ಲ ಕನ್ಯಾ ರಾಶಿಯ ಚಿತ್ತಾ ನಕ್ಷತ್ರದಷ್ಟು. ಈ ರೀತಿ ಬಹಳ ವಿಸ್ತಾರದಲ್ಲಿ ಮಾತಾಡಬಹುದು. ಇವತ್ತು ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಇವರಿಗೆ ಆಹಾರದಲ್ಲಿ ಸ್ವಲ್ಪ ಉಷ್ಣ ಹೆಚ್ಚಿದ್ದ ಆಹಾರ ತಗೊಂಡ್ರು ಹೆಚ್ಚು ಸ್ಟ್ರಾಂಗ್ ಊಟ ಮಾಡಬೇಡಿ. ಮಸಾಲೆಯುಕ್ತ ಇವರಿಗೆ ತುಂಬಾ ಇಷ್ಟ ಆದ್ರೂ ದೇಹದ ಉಷ್ಣ ಹೆಚ್ಚಿದ್ದ ಕಾರಣ ಊಟ ಮಾಡಿದ್ರು ದಿನಕ್ಕೆ 1 ಬಾರಿ ಸ್ವಲ್ಪ ಉಷ್ಣ ವೃದ್ಧಿ ಮಾಡುವ ಆಹಾರ ತಗೊಳ್ಳಿ. ಪದೇ ಪದೇ ತಗೋಬೇಡಿ, ಇಲ್ಲ ಪಿತ್ತಕ್ಕೆ ಸಂಬಂಧಪಟ್ಟ ದೋಷಗಳು ಇವರಿಗೆ ಬರ್ತದೆ. ತಲೆ ತಿರುಗುವಂಥದ್ದು, ಸ್ಕಿನ್ ಅಲರ್ಜಿ, ಹೈಪರ್ ಅಸಿಡಿಟಿ ಇವೆಲ್ಲ ಬರುತ್ತೆ. ಇದು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಂಕ್ಷಿಪ್ತ ಮಾಹಿತಿ. ಮುದ್ರೆಗಳನ್ನ ಹೇಳಿದ್ದೇನೆ. ನಂತರ ಇದು ಸುದೀರ್ಘವಾಗಿ ಮುಂದಿನ ವಿಡಿಯೋಲಿ ನಾನು ಕೊಡ್ತೇನೆ. ಅದನ್ನ ನಾನು ನಿಮಗೆ ಅನೌನ್ಸು ಮಾಡ್ತೇನೆ. ಆದ ಕಾರಣ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲೂ ಸಹ ನಾವು ಟ್ರೀಟ್ಮೆಂಟ್ನ ಒಬ್ಬ ಮನುಷ್ಯನ, ಇದು ಟ್ರೀಟ್ಮೆಂಟ್ ಅಂದ್ರೆ ದೇಹಕ್ಕಲ್ಲ, ಸಮಗ್ರವಾಗಿ ಪಂಚಕೋಶಗಳಿಗೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ, ಆನಂದಮಯ ಕೋಶ ಅಂದಾಗ ಪಂಚಕೋಶಗಳಿಗೂ ಕೊಡುವಂಥ ವ್ಯವಸ್ಥೆ ಮಣಿ, ಮಂತ್ರ, ಚೂರ್ಣ ಅಂತ ಇರುತ್ತೆ. ಮಣಿ ಅಂದ್ರೆ ರತ್ನ, ಮಂತ್ರ ಅಂದ್ರೆ ಯಾವ ಮಂತ್ರ, ಚೂರ್ಣ ಅಂದ್ರೆ ಇವರಿಗೆ ಬೇಕಾದ ರಸಾಯನ ಅಥವಾ ಚೂರ್ಣ, ಮತ್ತೆ ಆಹಾರ ಕ್ರಮಗಳು. ಆದ ಕಾರಣ ಇದನ್ನ ಸುದೀರ್ಘವಾಗಿ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೇನೆ. ಇವರಿಗೆ ಬೇಕಾದ ರಾಗ ರಿಷಭ ಪ್ರಧಾನ ರಾಗಗಳು. ಯಾಕಂದ್ರೆ ವೆರಿ ನೇರ ನುಡಿ, ವೆರಿ ಫ್ರ್ಯಾಂಕ್ ಪೀಪಲ್. ಅಷ್ಟು ನೇರ ನುಡಿ ಇದ್ರು ಒಳಗಡೆ ಮಾತೃ ಹೃದಯ ಇರುತ್ತೆ ಇವರಿಗೆ. ಆದ ಕಾರಣ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಆ ಭಾವನೆಯನ್ನ ಅವರು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಇವರು ಒಲಚಿ ರಾಗವನ್ನ ಕೇಳಬೇಕು. ಅದು ಹೇಗೆ ಬರ್ತದೆ ಅಂದ್ರೆ ಸದರಾ ಗೋವಿಂದ ನಿನ್ನ
ನಾವೇ ಚಂದ ಅನ್ನುವ ಒಂದು ದೇವ್ರ ನಾಮ ಈ ಅರೌಂಡ್ ಈ ನೋಟ್ಸ್ ಅಲ್ಲಿ ಬರುತ್ತೆ. ಹಾಗೆ ಒಂದು ಅಮೋಘವಾದ ಚಲನಚಿತ್ರ ಗೀತೆ, ಇಳಿದು ಬಾ ತಾಯೇ ಇಳಿದು ಬಾ, ಇದನ್ನು ನೀವು ಕೇಳಬಹುದು. ಹಾಗೇನೇನೆ ಆ ಇವರಿಗೆ ಆ ಭಾವನಾತ್ಮಕವಾದ ವಿಷಯವನ್ನ ಸ್ವಲ್ಪ ಸಮತೋಲನಕ್ಕೆ ತರಲಿಕ್ಕೆ ನಾನು ಹಿಂದೆ ಹೇಳಿದಾಗೆ ಸಮಾನ ಮುದ್ರ ಮತ್ತೆ ವರ್ಣ ಮುದ್ರವನ್ನ ಮಾಡಿ, ಮತ್ತೆ ಮಲಗುವ ಮುಂಚೆ ಒಂದು 20 ನಿಮಿಷ ಶೂನ್ಯ ಮುದ್ರವನ್ನ ಮಾಡಿ ಮಲಗಿ. ಇದು ಚಿತ್ತಾ ನಕ್ಷತ್ರದ ಒಂದು ಸಂಕ್ಷಿಪ್ತ ಮಾಹಿತಿ. ಹಾಗೆಯೇ ಇವರಿಗೆ ಇದು ವಿಶ್ವಕರ್ಮನ ನಕ್ಷತ್ರವೂ ಹೌದು. ಆದ ಕಾರಣ ಇವರಿಗೆ ಅತ್ಯಂತ ಕ್ರಿಯಾತ್ಮಕ ಶಕ್ತಿ ಇರ್ತದೆ. ಆ ಕ್ರಿಯಾತ್ಮಕ ಶಕ್ತಿ ಎಲ್ಲಿರುತ್ತೆ? ವಿಶುದ್ಧ ಆಜ್ಞಾಚಕ್ರ ಯಾರಿಗೆ ಉತ್ತೇಜನ ಆಗಿರುತ್ತೆ ಅವ್ರಿಗೆ ಇರ್ತದೆ, ಈ ಕ್ರಿಯಾತ್ಮಕ ಶಕ್ತಿ ಇರುತ್ತೆ. ಇದು ದುರ್ಬಲ ಆದ್ರೆ ಪ್ರಾಣಶಕ್ತಿ ಕುಂದತ್ತೆ. ಆದ ಕಾರಣ ಈ ವಲಚಿ ರಾಗದೊಟ್ಟಿಗೆ 24ನೇ ಶ್ಲೋಕ ಸೌಂದರ್ಯ ಲಹರಿ ಕೇಳಿ. ಅದನ್ನ ನಾನು ಷಣ್ಮುಖ ಪ್ರಿಯ ರಾಗದಲ್ಲಿ ನಾನು ಕಂಪೋಸ್ ಮಾಡಿದ್ದೇನೆ, ಅದನ್ನ ನಿಮಗೆ ಸಾದರ ಪಡಿಸ್ತೇನೆ. ಜಗತ್ಸೂತೆ ಧಾತ ಹರಿರವತಿ ರುದ್ರ ಕ್ಷಪಯತೆ ಅಂತ ಹೇಳಿ ಬರುತ್ತೆ. ಇದನ್ನ ನೀವು ದಯಮಾಡಿ ದಿನವೂ ಸಹ ಒಂದು ಚಿನ್ಮುದ್ರಾದಲ್ಲಿ ಬೆಳಗ್ಗೆ 28 ಬಾರಿ, ಇಲ್ಲ 55 ಬಾರಿ, 51 ಬಾರಿ ಹೀಗೆ ನೀವು ಚಾಂಟ್ ಮಾಡಿ, ನಿಮಗೆಲ್ಲವೂ ಸನ್ಮಂಗಳ ಆಗ್ತದೆ. ಹಾಗೆಯೇ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಯಾವುದಾದ್ರೂ ವಿಷಯ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಧನಾತ್ಮಕವಾದ ಒಂದು ಕಮೆಂಟ್ ಹಾಕಿ. ಒಬ್ಬರು ಆರಿದ್ರ ನಕ್ಷತ್ರ ಕೇಳಿದರೆ ಮುಂದಿನ ಸಂಚಿಕೆಯಲ್ಲಿ ಮಾಡ್ತೇನೆ. ನಂತರ ನನ್ನ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ನನ್ನ ಕನ್ಸಲ್ಟೇಷನ್, ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಉಂಟು. ದಯಮಾಡಿ ವಾಟ್ಸಪ್ ಅಲ್ಲಿ ನನಗೆ ನಿಮ್ಮ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿ ನಿಮ್ಮ ಹೆಸರು ಮತ್ತೆ ನಿಮ್ಮ ನಂಬರ್ ಅಲ್ಲಿ ಇರ್ತದೆ, ಡಿಸ್ಪ್ಲೇ ಆಗಿರ್ತದೆ. ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಇಲ್ಲ ಫೋನ್ ಮಾಡಿ, ನಿಮಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲ ವಿಷಯಗಳನ್ನ ನಾನು ಮುಂದಿನ ಸಂಚಿಕೆಗಳಲ್ಲಿ, ಈ ನಕ್ಷತ್ರದ ಪಾದದ ಸುದೀರ್ಘವಾದ ಡಿಟೇಲ್ಡ್ ವಿಷಯ ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಡೇ.